ಪತ್ನಿಯ ಕುತ್ತಿಗೆಯ ಭಾಗಕ್ಕೆ ಚಾಕುವಿನಿಂದ ಎರೆದು ಪತಿ ಕೊಲೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಆಕೆ ಕಾಲ್ಗೆಜ್ಜೆ ಖರೀದಿ ಮಾಡಲಿಕ್ಕೆ ಹೋದಂತಹ ಹೊತ್ತಿನಲ್ಲಿ ಈ ಅಟ್ಯಾಕ್ ಆಗಿದೆ. ಜಮುನಾ ಒಳಗಾಗಿರುವಂತಹ ಮಹಿಳೆ ಗುರುಮೂರ್ತಿ ಚಾಕುವಿನಿಂದ ಇರಿದಂತಹ ಪಾಪಿ ಪತಿ. 18 ವರ್ಷಗಳ ಹಿಂದೆ ಜಮುನಾ ಜೊತೆಗೆ ಗುರುಮೂರ್ತಿಯವರ ವಿವಾಹವಾಗಿತ್ತು. ಕುಡಿತಕ್ಕೆ ಆತ ದಾಸನಾಗಿದ್ದ. ಮನೆಯಲ್ಲಿ ನಿತ್ಯವೂ ಕೂಡ ಗಲಾಟೆ ನಡೀತಾ ಇತ್ತು. ಇದೆಲ್ಲದರ ವಿಚಾರವಾಗಿ ಇಬ್ಬರು ಕೂಡ ರೋಸಿ ಹೋಗಿದ್ರು. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಸದ್ಯ ಚಾಕು ಇರಿತ ಪ್ರಕರಣ ಸಂಬಂಧ ದೂರು ದಾಖಲಾಗಿದೆ. ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸೊ ಗಲಾಟೆಯೇ ಈ ಕೃತ್ಯಕ್ಕೆ ಕಾರಣನಾ ಅಥವಾ ಬೇರೆ ಏನಾದರೂ ಮನಸ್ತಾಪಗಳು ಆಗಿತ್ತಾ? ಈ ರೀತಿಯಾಗಿ ಆಕೆ ಹೊರಗೆ ಹೋದ ಹೊತ್ತಿನಲ್ಲೇ ಆತ ಕೊಲೆಗೆ ಪ್ರಯತ್ನಿಸಿದ ಯಾಕೆ ಅನ್ನುವಂಥ ಹಲವಾರು ಪ್ರಶ್ನೆಗಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಆರೋಪಿಯ ಹುಡುಕಾಟದಲ್ಲಿದ್ದು ಆರೋಪಿಯ ಬಂಧನದ ನಂತರದಲ್ಲಿ ಎಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ. 11 ವರ್ಷದಿಂದ ಕೇಸ್ ನಡೀತಾ ಇದೆ ಸರ್. 307 ಇವತ್ತು ನೆನ್ನೆ ಎವಿಡೆನ್ಸ್ ಇತ್ತು. ಪೊಲೀಸ್ ಸ್ಟೇಷನಿಂದ ಸಮನ್ಸ್ ಬಂದಿದೆ, ನೀವು ತೊಗೊಂಡೋಗ್ಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಸೈನ್ ಮಾಡಿಬಿಟ್ಟು ತೊಗೊಂಡೋಗಿ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ ಹತ್ರ ಬಂದಿದೆ ಅಷ್ಟೇ ಸರ್. ಪೊಲೀಸ್ ಸ್ಟೇಷನ್ ಮುಂದೆನೇ ಅಟ್ಯಾಕ್ ಆಯಿತು ನನ್ನ ಮೇಲೆ. ಈ ಎವಿಡೆನ್ಸ್ಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇದು ಸೇರಿ 3ನೇ ಸಲ ಇಂಜ್ಯೂರ್ ಆಗಿರೋದು ನನಗೆ. 2 ಸತಿನೂ ಅಟ್ಯಾಕ್ ಆಗಿ 2 ಸತಿನೂ ಕೇಸ್ ಆಗಿರೋದು 307. ಕಠಿಣ. ಅದು ಜಡ್ಜ್ ಅನೌನ್ಸ್ ಮಾಡಿದ್ರು ಲಾಸ್ಟ್ ಸಾಕ್ಷಿನಲ್ಲಿ. ಫಸ್ಟ್ 307 ಕೇಸಲ್ಲೇ ಬೇಲ್ ಕ್ಯಾನ್ಸಲ್ ಮಾಡ್ತೀನಿ, ನೀನು ಕೇಸ್ ಮುಗಿಯೋ ತನಕ ಜೈಲಿಗೆ ಕಳಿಸ್ತೀನಿ, ಈ ಥರ ಎಲ್ಲ ಮಾಡಿದ್ರೆ ಅಂತ. ಮನೆ ಹತ್ರ ಎಲ್ಲ ಬರೋದು, CC ಕ್ಯಾಮ್ರಾ ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ. ಎಲ್ಲ CC ಕ್ಯಾಮ್ರಾ ಕಾಫಿ ಎಲ್ಲ ಇಸ್ಕೊಂಡು ಎಲ್ಲ ಜಡ್ಜು ಬೈದ್ರು ಅಂತ ಹೇಳ್ಬಿಟ್ಟು ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಇವಳನ್ನ ಸಾಯಿಸ್ಬಿಟ್ಟು ಹೋಗ್ಬೇಕು ಅಂತ ಈ ಥರ ಮಾಡಿದ್ದಾರೆ. ಮದುವೆ ಆಗಿ 16 ವರ್ಷ ಆಗಿರ್ಬೇಕು ಸರ್. ಇವಾಗ 11 ವರ್ಷದಿಂದ ಕೇಸ್ ನಡೀತಾ ಇದೆ. 11 ವರ್ಷದಿಂದ ನಾನು ಸಪ್ರೇಟೇ ಇರೋದು. ನಾನು ಒಬ್ಳೇ ಇರೋದು, ಸಿಂಗಲ್ ಆಗಿ ಇರೋದು. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ, ಒಬ್ಳೇ ಇರೋದು. ಹಂಗೆ ಒಡವೆ ಅಂಗಡಿಗೆ ಹೋಗಿರ್ಲಿಲ್ಲ ಸರ್. ಪೊಲೀಸ್ ಸ್ಟೇಷನ್ಗೆ ಸಮನ್ಸ್ ತಗೊಳಕ್ಕಂತ ಹೋಗಿದ್ದು. ಗಾಡಿ ಪಾರ್ಕಿಂಗ್ ಒಡವೆ ಹತ್ರ ಮಾಡಿದ್ದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ. ಹಿಂದೆ ಕೂಡ ಆಕೆಯ ಮೇಲೆ ಅಟ್ಯಾಕ್ ಆಗಿತ್ತು. ಅದಾದ ನಂತರದಲ್ಲಿ ಇಬ್ಬರು ಕೂಡ ಪರಸ್ಪರ ಒಟ್ಟಿಗೆ ವಾಸ ಇರಲಿಲ್ವಾ? ಯಾಕೆ ಈ ರೀತಿಯಾಗಿ ಒಮ್ಮೆಲೆಗೆ ಅಟ್ಯಾಕ್ ಆಗಿದ್ದು? ಈಗ ಪೊಲೀಸರು ಆತನ ಬಂಧನಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದರೂ ಎಲ್ಲಿದ್ದಾನೆ ಏನು ಅನ್ನೋ ಸುಳಿವು ಸಿಕ್ಕಿಲ್ವಾ? ಖಂಡಿತ ದಿವ್ಯ ಜೊತೆ ಏನಂತ ಹೇಳಿದ್ರೆ, ಸುಮಾರು 18 ವರ್ಷದ ಹಿಂದೆ ಏನು ಇವರಿಬ್ರು ಸಹ ಮದುವೆ ಆಗಿದ್ರು. 11 ವರ್ಷದ ಹಿಂದೆ ಸಾಕಷ್ಟು ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ, ಮತ್ತೆ ಸಾಕಷ್ಟು ಚಿತ್ರಹಿಂಸೆಯನ್ನ ನೀಡ್ತಾ ಇದ್ದಾರೆ. ಪ್ರತಿನಿತ್ಯ ಮದ್ಯಪಾನವನ್ನ ಮಾಡಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತೇಳಿ 11 ವರ್ಷದ ಹಿಂದೆ ಕೂಡ ಈಕೆ ದೂರ ಆಗಿದ್ರು ಪತಿಯಿಂದ. ಏನು ಈಗ ಒಂದು ಪ್ರಕರಣ ದಾಖಲಾಗಿತ್ತು, 307 ಕೇಸ್ ಕೂಡ ದಾಖಲಾಗಿತ್ತು. ಈ ವಿಚಾರದಲ್ಲಿ ಏನು ನ್ಯಾಯಾಲಯಕ್ಕೆ ಹಾಜರಾಗ್ತಾಳೆ ಅನ್ನೋ ವಿಚಾರದಲ್ಲಿ ಆತ ಏನು ಒಂದು ಹಿಂಬಾಲಿಸಿ ಒಂದು ಹಲ್ಲೆಯನ್ನ ಮಾಡಿರುವಂತದ್ದು. ಆಕೆ ಏನು ಚಿನ್ನದ ಅಂಗಡಿಗೆ ಬರ್ತಾರೆ, ಒಂದು ಕಾಲ್ಚೀನನ್ನ ಕೊಂಡುಕೊಳ್ಳಲು. ಈ ಸಂದರ್ಭದಲ್ಲಿ ಆತ ಏಕಾಏಕಿ ಹೋಗಿ ಕುತ್ತಿಗೆ ಭಾಗಕ್ಕೆ 2 ಬಾರಿ ಚುಚ್ಚಿರುವಂತದ್ದು. ಹೀಗಾಗಿ ಆಕೆ ಪ್ರಾಣಾಪಾಯದಿಂದ ಕೂಡಲೇ ಹತ್ತಿರದಲ್ಲಿ ಇದ್ದಂತ ಮಾದನಹಳ್ಳಿ ಪೊಲೀಸ್ ಠಾಣೆಗೆ ಧಾವಿಸ್ತಾರೆ. ಅಲ್ಲಿದ್ದಂತ ಪೊಲೀಸರು ಕೂಡಲೇ ಆಕೆಯನ್ನ ಚಿಕಿತ್ಸೆಗೆಂದು ಅಲ್ಲೇ ಪಕ್ಕದಲ್ಲಿದ್ದಂತ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿ ಆಗಿರುವಂತದ್ದು, ಆಕೆ ಸಾವು ಬದುಕಿನಿಂದ ಪಾರಾಗಿರುವಂತದ್ದು. ಆದ್ರೆ ಆರೋಪಿ ಏನು ಗುರುಮೂರ್ತಿ ಇದ್ದಾನೆ, ಈಗ ನಾಪತ್ತೆ ಆಗಿರೋದು. ಮಾದನಹಳ್ಳಿ ಪೊಲೀಸರು ಅದನ್ನ ಬಂಧಿಸಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.